ಅದೆಲ್ಲ ನಾನು ಮಾಡುದಿಲ್ಲ ಫ್ರೆಂಡ್ಸ್. ಮದ್ಯಪಾನ ಧೂಮಪಾನ ಅದೆಲ್ಲ ನಾನು ಮಾಡುದಿಲ್ಲ. ಯಾಕೆ? ಕಂಪನಿ ಇದ್ರೆ ಬನ್ನಿ. ನೆನಪಿಸುವುದಿಲ್ಲ ಕ್ಯಾಮರಾಮ್ಯಾನ್ ಉಂಟು, ಕಾರಲ್ಲಿ ಉಂಟು. ಉಂಟಾ? ಹುಡುಕ್ಬೇಕಾಗ್ತದೆ ಎಂತ ಯಾವ್ದು ನೀರಲ್ಲಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮುದ್ದು ಸಂಸಾರ ವ್ಲಾಗ್ಸ್. ನಮ್ಮ ಮನೆಯ ಸುತ್ತಮುತ್ತ ವ್ಯೂಸ್ ನೋಡಿ, ವಾವ್ ಸೂಪರ್ ಅಲ್ವಾ? ಗಿಡಗಳ ಅಪ್ಡೇಟ್ ನೆಕ್ಸ್ಟ್ ಕೊಡ್ತೀನಿ. ಓಕೆ, ಮಾರ್ನಿಂಗ್ ಕ್ಲೈಮೇಟ್ ನೋಡ್ಲಿಕ್ಕೆ ಮನಸ್ಸಿಗೆ ತುಂಬಾ ಖುಷಿ ಆಗ್ತದೆ. ಮಂಜು ಮುಸುಕಿದ ವಾತಾವರಣ. ಸ್ವಲ್ಪ ಹೊತ್ತು ಇಲ್ಲೇ ನಿಂತು ರಿಲ್ಯಾಕ್ಸ್ ಆಗಿ ನೋಡ್ತಾ ಇದ್ದೇನೆ. ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಒಂದು ರೀಲ್ಸ್ ಮಾಡಲಿಕ್ಕೆ ಬಂದಿದ್ದೇನೆ ನಾನು. ತುಂಬ ಸಮಯ ಆಯಿತು. ನಮ್ಮ ಸ್ಪಾಟ್ ಇದೆ, ನಿಮಗೆ ತೋರಿಸೋದೇ ಇಲ್ಲ ರೀಲ್ಸನ್ನು. ಸೊ ಇವತ್ತು ಬಂದಿದ್ದೇವೆ ನಾವು. ಇದು ಅಂತ ಹೇಳಿದ್ರೆ ಡ್ಯಾನ್ಸ್ ಅಲ್ಲ, ಇದು ಒಂದು ಎಂತಂತ ಹೇಳ್ಬೋದು, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರದ್ದು ಒಂದು ಫಿಲ್ಮ್ ಇದು ಡೈಲಾಗ್ ಸೂಪರ್ ಉಂಟು ಅದು ಮಾತ್ರ. ಇದನ್ನು ಇಷ್ಟವರೆಗೆ ಯಾವ ರೀಲರ್ ಕೂಡ ಮಾಡಲಿಲ್ಲ. ಫಸ್ಟ್ ಟೈಮ್ ನಾವು ಮಾಡ್ತಾ ಇದ್ದೇವೆ. ನಮ್ಮದು ನೋಡಿ ತುಂಬ ಶೇರ್ ಆಗ್ಬೋದು. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ನಮ್ಮ ಫ್ಯಾಮಿಲಿ ಇರೋ, ಸೊ ನಮಗೆ ಅವರೆಲ್ಲ ರೀಲ್ಸನ್ನು ನಾವು ಮಾಡ್ತಾನೆ ಇರ್ತೀವಿ. ಅಷ್ಟೇ ಅಲ್ಲ, ನಾವು ಯಾವುದೇ ರೀಲ್ಸನ್ನು ಮಾಡಿದರೂ ಕೂಡ ಅದು ಅಷ್ಟು ಲೈಕ್ಸ್, ಅಷ್ಟು ಕಮೆಂಟ್ಸ್ ಮಿಲಿಯನ್ ಆಗ್ತದೆ. ಹಾಗೆ ನಿಮಗೆ ತುಂಬ ಸಂತೋಷ. ಹಾಗೆ ತುಂಬ ರೀಲ್ಸ್ ಮಾಡ್ತೇವೆ ಗೈಸ್. ಹಾಗೆ ಇವತ್ತು ಕೂಡ ಒಂದು ಫ್ಯಾಮಿಲಿ ಜೊತೆ ಸೇರಿಕೊಂಡು ನೋಡಿ, ಸ್ವೀಟಿ ಚಿನ್ನು ಎಲ್ಲ ಇದ್ದಾರೆ. ಹಸ್ಬೆಂಡ್ ವಿಡಿಯೋ ಅವರಿದ್ದಾರೆ, ನಾನಿಲ್ಲ. ಹಾಗೆ ಬಿಹೈಂಡ್ ಸೀನ್ ತೋರಿಸು ಅಂತ ಹೇಳಿತ್ತು, ಏನು ಮಾಡೋದು ಆಗಲಿಲ್ಲ. ತುಂಬ ಮಂದಿ ಅಂದರೆ ಕೇಳ್ತಾನೆ ಇರ್ತೀರಿ ನೀವು ವ್ಲಾಗ್ಸ್ ಅಲ್ಲಿ, ಮೇಡಮ್ ಬಿಹೈಂಡ್ ಸೀನ್ ಹಾಕಿ ಅಂತೇಳಿ. ಬಿಹೈಂಡ್ ಸೀನ್ ಹಾಕುವಷ್ಟು ಅಂದರೆ ಎಂತ ಆಗ್ತದೆ ನೋಡಿ, ನಾವು ಯಾವುದೇ ಒಂದು ಸಂದರ್ಭದಲ್ಲಿ ಈಗ ಔಟ್ಸೈಡ್ ಬಂದರೆ ಒಂದು ನಮಗೆ ವ್ಲಾಗಲ್ಲಿ ಮಾತಾಡಬೇಕಾಗ್ತದೆ, ಅದಕ್ಕೆ ಸಹ ಸಮಯ ಕೊಡಬೇಕು. ಇಲ್ಲಿ ಒಂದು ಕಡೆ ಶೂಟಿಂಗ್ ಕೂಡ ಆಗಬೇಕು. ಹಾಗೆ ಸ್ವಲ್ಪ ಸಮಯದ ಕೊರತೆ ಉಂಟು, ಅಭಾವ. ಸಮಯದ ಅಭಾವ ಕೂಡ ಉಂಟು. ಅದಕ್ಕೆ ಸ್ವಲ್ಪ ಏನು ಮಾಡಿ ಸಮಸ್ಯೆ ಆಗ್ತದೆ. ಎಷ್ಟು ಟ್ರೈ ಮಾಡ್ತೇವೆ ಬಿಹೈಂಡ್ ಸೀನ್ ಹಾಕ್ಬೇಕಂತ. ಮತ್ತು ಯಾರು ಈಗ ಹೊಸದಾಗಿ ವಿಡಿಯೋ ನೋಡುವವರಿಗೆ ನಾನು ಹೇಳೋದು, ಬಿಹೈಂಡ್ ಸೀನ್ ಎಲ್ಲ ನಂದು ಹಳೆ ವ್ಲಾಗ್ಸ್ ಎಲ್ಲ ನೋಡಿ, ನೀವು ಎಲ್ಲ ಪ್ರೀವಿಯಸ್ ವಿಡಿಯೋ ಎಲ್ಲ ನೋಡಿ, ಅದರಲ್ಲಿ ಎಲ್ಲ ಉಂಟು. ಅದನ್ನು ನೋಡಿ ಖುಷಿಪಟ್ಟು ಈಗ ಹೊಸೊಬ್ರಿಗೆ ಕೇಳ್ತಾ ಇದ್ದಾರೆ ಈಗ. ಅಲ್ಲ, ಹೊಸೊಬ್ರಿಗೆ ಗೊತ್ತಿಲ್ಲ, ಬಟ್ ನನ್ನ ಹಳೆ ಸಬ್ಸ್ಕ್ರೈಬರ್ಸಿಗೆಲ್ಲ ಗೊತ್ತುಂಟು. ಹೆಚ್ಚಾಗಿ ಹಾಕಿದ್ದೀವಿ. ಮತ್ತು ಈಗ ಹೊಸೊಬ್ರೆಲ್ಲ ನೋಡಿ ಪ್ರೀವಿಯಸ್ ವಿಡಿಯೋ ನೋಡಿ. ಬೆಳಿಗ್ಗೆ ಬಂದಿದ್ದೇವೆ ಇಲ್ಲಿಗೆ. ನಾವು ಬೆಳಿಗ್ಗೆ 6 ಗಂಟೆ ಬಂದೇವೆ ಇಲ್ಲಿ. ಅದು ವಾಕಿಂಗಿಂದು ಸೀನ್. ಹಾಗೆ ಬೆಳಿಗ್ಗೆ 6 ಗಂಟೆ ಬಂದು ಶೂಟಿಂಗ್ ಮಾಡ್ತಿದ್ದೆ ನೋಡಿ, ಜಾಗಿಂಗಿಂದು. ಬೆಳಿಗ್ಗೆದು ಈವ್ನಿಂಗ್ ಅಂದರೆ ಬೆಳಿಗ್ಗೆ ಆದ್ರೆ ಅವ್ರು ನಿಲ್ಲಿ ಕೇಳ್ತಾರೆ ವಿಡಿಯೋ ನೋಡೋರು ವ್ಯೂವರ್ಸ್. ಬೆಳಿಗ್ಗೆ ಅಲ್ವಾ ಮೇಡಮ್, ಸ್ವಲ್ಪ ಹೊತ್ತು ನಿಂತು ಮಾತಾಡ್ಬೋದಲ್ಲ ಅಂತ ನಿಂತು ಮಾತಾಡಿ. ನಮಗೆ ಮನೆಗೆ ಅವ್ರಿಗೆ ಹೇಳ್ಬೇಕು, ನಮಗೆ ಡ್ಯೂಟಿ ಹೋಗ್ಲಿಕ್ಕೆ ಉಂಟು, ಮಕ್ಕಳು ಶಾಲೆ ಹೋಗ್ಲಿಕ್ಕೆ ಉಂಟು, ಇದು ಹೇಳ್ಬೇಕಲ್ಲ. ಸೊ ಅದು ಎಂತ ಗೊತ್ತುಂಟ, ನಾವೊಂದು ಈವ್ನಿಂಗ್ ಜಾಗಿಂಗ್ ಅಂತ ಹೇಳಿ ಬಂದದ್ದು ನಾವು. ಸಂಜೆ ಹೊತ್ತಲ್ಲಿ ಸೂರ್ಯ ಮುಳುಗಿದ್ದಾನೆ ನೋಡಿ, ಅಲ್ಲಿ ಹಾಗೆ ಸೂರ್ಯ ಮುಳುಗಿದ್ದಾನೆ ಬಂದದ್ದು ನಾವು. ಮತ್ತೆ ಮಕ್ಕಳಿಗೆ ಸಹ ಸ್ವಲ್ಪ ಎಕ್ಸರ್ಸೈಸ್ ಎಲ್ಲ ಬೇಕಲ್ಲ ನೋಡಿ, ಲೈಟ್ ಉರಿತಾ ಉಂಟು. ಅದಕ್ಕೋಸ್ಕರ ಜಾಗಿಂಗಿಗೆ ಬಂದವರು. ನಂದು ಒಂದು ರೀಲ್ ತುಂಬ ಅಂದರೆ ಓಲ್ಡ್ ರೀಲ್ ಪೆಂಡಿಂಗ್ ಆಗಿತ್ತು. ಹಾಗೆ ಒಂದು ನನ್ನ ಮೆಮೊರಿಯಲ್ಲಿ ಇತ್ತು, ಅದನ್ನು ಮಾಡಲೇಬೇಕು ಅಂತೇಳಿ. ಹಾಗೆ ಜಾಗಿಂಗ್ಗೆ ಬಂದವರು ನೋಡಿ, ಏನಿಲ್ಲ ಸಿಂಪಲ್ ಇದರಲ್ಲೇ ಮಾಡಿದ್ದು ನಾವು. ಇನ್ನೊಂದು ನಂದೊಂದು ಉಂಟು, ನಂದು ಮತ್ತು ಚಿನ್ನದು ಒಂದು. ಅದೆಲ್ಲ ನಾನು ಮಾಡುದಿಲ್ಲ ಫ್ರೆಂಡ್ಸ್. ಮದ್ಯಪಾನ ಧೂಮಪಾನ ಅದೆಲ್ಲ ನಾನು ಮಾಡುದಿಲ್ಲ. ಯಾಕೆ? ನಾವದು ಸೀಟಿ ಮಾಡೋ ಅಲ್ಲ, ಸೀಟಿ ಅದೊಂದು ರೀಲ್ ಹೇಳು. ಎಂತ ಮಾಡೋದಿಲ್ಲ, ಮದ್ಯಪಾನದೆಲ್ಲ ಒಂದು ರೀಲ್ಸ್ ಉಂಟು. ಅವರಿಗೊಂದು ಕಂಪನಿ ಬೇಕು ಆ ರೀಲ್ ಮಾಡ್ಲಿಕ್ಕೆ. ಕಂಪನಿ ಇದ್ರೆ ಬನ್ನಿ. ಅದು ಸೀಟಿ ಬರ್ತಾಳೆ ಅಲ್ಲ, ಸೀಟಿ ಇಲ್ಲ. ನಾವು ವಿರೋಧ. ಅದು ಅದೇ ನಾವು ವಿರೋಧವಾಗಿ ಮಾಡುದಲ್ಲ ಅದು. ಅದೆಂತ ಕುಡಿಯೋದೇ ನನ್ನ ಬಿಸಿನೆಸ್, ಅದಲ್ಲ 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 ಅದು ಮಗು ನೋಡಿ ರಾಯಚಂದ್ರ ಹೇಳುದು. ಅದೆಲ್ಲ ಬೇಡ. ಅದೆಂತ ಕುಡಿಬೇಡಪ್ಪ, ಅದು ಅದೆಂತ ಅಪ್ಪ ಕುಡುಕ ಅಂತ ಆಗ್ತದೆ. ಹಾಗೆಲ್ಲ ಉಂಟು. ಕೆಲವೆಲ್ಲ ರೀಲ್ಸ್ ಎಲ್ಲ ಪೆಂಡಿಂಗ್ ಆಗ್ತಾ ಉಂಟು ಫ್ರೆಂಡ್ಸ್. ಸೊ ಅದೊಂದು ಮಾಡಿಯೇ ಮಾಡ್ತೇನೆ ನಾನು. ಎಂತ ವಿಷಯ ಗೊತ್ತುಂಟ, ಮೈಕ್ ತರಲಿಲ್ಲ ಅಲ್ಲಿ, ಇದೇ ದೊಡ್ಡ ಪ್ರಾಬ್ಲಮ್. ಹಾಗೆ ಮೈಕ್ ಮನೆಯಲ್ಲಿ ಬಾಕಿ ಆಯಿತು. ನಾನು ಇನ್ನು ಮುಂದೆ ಉಂಟು, ನನಗೊಂದು ಪ್ಲೀಸ್ ದಯಮಾಡಿ ನೀವೊಂದು ಕಮೆಂಟಲ್ಲಿ ಹಾಕಿ, ಮೇಡಮ್ ಮೈಕ್ ಹಿಡ್ಕೊಳ್ಳಿ ಹೋಗುವಾಗ ಅಂತೇಳಿ, ಅಂದರೆ ನೆನಪಿಸುವುದು. ಇವರಿಬ್ಬರಿಗೂ ಕೂಡ ನೆನಪಿಲ್ಲ. ಆಗ ನಿಮ್ಮ ಕಮೆಂಟ್ ನೋಡುವಾಗ ಎಂತ ಆಗ್ತದೆ, ಅದು ನೆನಪಲ್ಲಿ ಇರ್ತದೆ ನಂದು. ಅದಕ್ಕೋಸ್ಕರ ನೀವೊಂದು ಕಮೆಂಟಲ್ಲಿ ಹಾಕಿ, ಮೇಡಮ್ ಮೈಕ್ ಹಿಡ್ಕೊಳ್ಳಿ ಅಂತ. ಮೈಕ್ ಹಿಡ್ಕೊಳ್ಳೋದಿಲ್ಲ, ಯಾರು ಇಲ್ಲಲ್ಲ ನನಗೆ ಅಂತೇಳಿ. ಈಗ ಕ್ಯಾಮರಾಮ್ಯಾನ್ ಕೂಡ ನೆನಪಿಸುವುದಿಲ್ಲ. ಕ್ಯಾಮರಾಮ್ಯಾನ್ ಉಂಟು, ಕಾರಲ್ಲಿ ಉಂಟು. ಉಂಟಾ? ಮತ್ತೆ ನಾವೆಲ್ಲ ರೆಡಿಯಾಗಿ ತರೋದಲ್ಲ ಉಂಟಂತೆ. ಈಗ ಹೇಳ್ತಾರೆ ನೋಡಿ, ಇವರು ಬಂದರು, ಶೂಟಿಂಗ್ ಮಾಡಿದವರು ಬಂದರು, ವಿಡಿಯೋಗ್ರಫಿ ಮಾಡಿದವರು ಇಲ್ಲಿದ್ದಾರೆ. ಈಗ ಬರುವುದಿಲ್ಲ ಕ್ಲಾರಿಟಿ. ವಿಡಿಯೋಗ್ರಫಿ ಮಾಡೋರು ಇಲ್ಲಿದ್ದಾರೆ, ಮಗಳು ಅಲ್ಲಿ ಹೋದ್ಲು. ನಮಗೋಸ್ಕರ ಫೋಕಸ್ ಲೈಟ್ ಎಲ್ಲ ಹಾಕಿದ್ದಾರೆ ನೋಡಿ. ಹಾಗಾಗಿ ಮತ್ತೆ
ಇದೊಂದು ಇನ್ನು ಎಡಿಟಲ್ಲಿ ನೋಡಬೇಕಿತ್ತು ನಮ್ಮದು ಈ ರೀಲ್ ಹೇಗೆ ಆಗ್ತದೆ ಅಂತೇಳಿ. ಯಾಕೆಂದರೆ ಇದು ತುಂಬ ಒಂದು ಸುಂದರವಾದ ದೃಶ್ಯವನ್ನು ನೀವು ನೋಡ್ಬೋದು, ಹಾಗೂ ಒಳ್ಳೆಯದುಂಟು ತುಂಬ. ಮತ್ತು ಮುಂದಕ್ಕೆ ನೋಡುವ. ಮತ್ತು ಕೆಲವರೆಲ್ಲ ನಂಗೆ ಕಮೆಂಟ್ಸ್ ಆಗ್ತೀರಿ, ಮೇಡಮ್ ಈ ರೀಲ್ ಮಾಡಿ ಇಂಥ ಸಾಂಗಿಗೆ ನೀವು ರೀಲ್ಸ್ ಮಾಡಿ ಅಂತೇಳಿ ತುಂಬ ಕಮೆಂಟ್ಸ್ ಬಂದಿದೆ. ಅದನ್ನೆಲ್ಲ ಒಂದೊಂದಾಗಿ ಮಾಡ್ತಾ ಇದ್ದೇವೆ, ನಿಮಗೆ ಕೂಡ ಬೇಜಾರಾಗಬಾರ್ದಲ್ಲ ನಮ್ಮ ಫ್ಯಾನ್ಸಿಗೆಲ್ಲ. ಹಾಗೆ ಬರ್ತಾ ಉಂಟು ರೀಲ್ಸ್ ಎಲ್ಲ ನೋಡಿ, ಅಂದರೆ ಒಮ್ಮೆಲೆ ಆಗುದಿಲ್ಲ, ಅದಕ್ಕೆ ಟೈಮ್ ಬೇಕಾಗ್ತದೆ. ಸ್ಟೆಪ್ ಬೈ ಸ್ಟೆಪ್ ಎಲ್ಲ ನಾವು ಸಹ ನೋಡಬೇಕಾಗ್ತದೆ. ಕೆಲವರು ಓಲ್ಡ್ ಸಾಂಗ್ ಕೊಡ್ತಾರೆ ತುಂಬ, ಅದು ಸಹ ನಾವು ನೋಡಬೇಕಾಗ್ತದೆ. ಕೆಲವೆಲ್ಲ ಓಲ್ಡ್ ಸಾಂಗ್ ಕೊಟ್ಟರೆ ಅದು ಎಂತ ಆಗ್ತದೆ ಅಂತ ಹೇಳಿದ್ರೆ ಕೆಲವು ಕಂಟ್ರಿಗೆ ಬಿಡ್ತಾ ಇಲ್ಲ ರೀಲ್ಸನ್ನು, ಅದು ನಮಗೆ ತುಂಬ ಫೀಲ್ ಆಗ್ತದೆ. ಇದರಲ್ಲಿ ಗಳಿಸುವಂಥದ್ದು ಏನಿಲ್ಲ, ಇದರಲ್ಲಿ ನಾವು ಗಳಿಸುವಂಥದ್ದು ನಿಮ್ಮ ಪ್ರೀತಿ, ವಿಶ್ವಾಸ, ಗೌರವ. ಬೇರೆ ಕಂಟ್ರಿಗೆ ಹೋಗಿದ್ರೆ ನಮ್ಮ ಕೆಲವು ಫ್ರೆಂಡ್ಸ್ ಎಲ್ಲ ಇದ್ದಾರೆ ಹೊರಗೆಲ್ಲ, ಅವರಿಗೆಲ್ಲ ಸಿಗ್ತಾ ಇಲ್ಲ. ಮತ್ತು ಬೇರೆ ನಮ್ಮ ಇವರು ಫಾಲೋವರ್ಸಿಗೆ ಸಹ ಸಿಗ್ತಾ ಇಲ್ಲ, ಸಬ್ಸ್ಕ್ರೈಬ್ನವರಿಗೆ ಸಿಗ್ತಾ ಇಲ್ಲ, ಅವ್ರು ಹೊರ ದೇಶದಲ್ಲಿರುವವರಿಗೆ. ಹಾಗೆ ಅದೇ ಕೆಲವು ಕಂಟ್ರಿಗೆ ಬಿಡುದಿಲ್ಲ ತುಂಬ ಓಲ್ಡ್ ಸಾಂಗ್ ಅನ್ನೆಲ್ಲ. ಅದಕ್ಕೋಸ್ಕರ ನೀವು ಓಲ್ಡ್ ಸಾಂಗ್ ತುಂಬ ಹಳೆಯ ಸಾಂಗ್ ಹಾಕಿದರೆ ನಮಗೆ, ನಾವು ವಿಡಿಯೋ ನಮ್ದು ಅಪ್ಲೋಡ್ ಆದ ಕೂಡಲೇ ನಮಗೆ ಅಲ್ಲಿಂದ ಮೆಸೇಜ್ ಬರ್ತದೆ ಕಂಪನಿಯಿಂದ, ಅಂದರೆ ಕೆಲವು ಕಂಟ್ರಿಗೆ ನಾವು ಈ ರೀಲ್ಸನ್ನು ಬಿಡುವುದಿಲ್ಲ ಅಂತೇಳಿ ಆ ರೀತಿ ಇರ್ತದೆ. ಮತ್ತು ಕಾಪಿರೈಟ್ ಎಲ್ಲ ರೀಲ್ಸಿಗೆ ಬರ್ತದೆ, ಆದರೂ ನಾವು ಮಾಡ್ತಾ ಇದ್ದೇವೆ. ನಾವು ಕಾಪಿರೈಟ್ ಬಂದರೂ ಕೂಡ ನಾವು ರೀಲ್ಸ್ ಮಾಡ್ತಾ ಇದ್ದೇವೆ ನಿಮಗೋಸ್ಕರ, ಎಲ್ಲವನ್ನು ಫ್ರೆಂಡ್ಸ್, ಅಂದರೆ ನಿಮಗೋಸ್ಕರ ಮನೋರಂಜನೆ ಕೊಡ್ತಾ ಇದ್ದೇವೆ. ಇದರಿಂದ ನಮಗೆ ಏನೂ ಲಾಭ ಇಲ್ಲ, ಬಟ್ ನಾವು ಮನೋರಂಜನೆ ಫ್ಯಾಮಿಲಿ ಮನೋರಂಜನೆ ಕೊಡ್ತಾ ಇದ್ದೇವೆ. ಇನ್ಸ್ಟಾಗ್ರಾಮಲ್ಲೆಲ್ಲ ನಮಗೆ ಸ್ಪಾನ್ಸರ್ಡ್ ಎಲ್ಲ ಬರ್ತದೆ, ಹಾಗೆ ಅದರಿಂದ ನಮಗೆ ನಾವು ತುಂಬ ಬೆಳೆದಿದ್ದೇವೆ. ಬಟ್ ಒಂದು ಎಲ್ಲ ಈಗ ಫಿಲ್ಮ್ ಇಂಡಸ್ಟ್ರಿಯಲ್ಲೆಲ್ಲ ಒಳ್ಳೆ ಹೆಸರು ಉಂಟು, ಇದೆಲ್ಲ ಉಂಟು, ಇದೆಲ್ಲ ನಿಮ್ಮಿಂದಲೇ ಅಲ್ಲ. ಹಾಗೆ ಇದೇ ರೀತಿ ನೀವು ಪ್ರೀತಿ ಕೊಡಿ, ಇದೇ ರೀತಿ ನಮ್ಮನ್ನು ಬೆಳೆಸಿ ಸಪೋರ್ಟ್ ಮಾಡಿ ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಯಾವಾಗಲೂ ಮಾತಾಡಲಿಲ್ಲ, ಹಾಗೆ ಇವತ್ತು ಸ್ವಲ್ಪ ಮಾತಾಡುವ ಅಂತೇಳಿ ನಾನು ಮಾತಾಡಿದ್ದು. ಮತ್ತು ಇನ್ನು ಹೆಚ್ಚೊತ್ತೇನು ಇಲ್ಲಿ ನಿಲ್ಲಕ್ಕೆ ಕೂಡ ಆಗೋದಿಲ್ಲ, ಯಾಕೆ ಹೇಳಿದರೆ ತುಂಬ ಕೋಲ್ಡ್ ಉಂಟು ವೆದರ್, ಹಾಗೆ ಬೇಗ ಮನೆಗೆ ಹೋಗಬೇಕು. ಒಂದು ಚಾಟ್ಸ್ ಎಲ್ಲ ತಿನ್ನುವ, ನೀಡಲು ಚಾಟ್ಸ್ ತಿನ್ನುವ ಅಂತೇಳಿ. ಹಾಗೆ ನಮ್ಮ ಕಾರ್ ಇಲ್ಲೇ ಉಂಟು, ಕಾರನ್ನು ನಿಲ್ಲಿಸಿ ಇಲ್ಲಿ ಬಂದಿದೆ. ಚಾಟ್ಸ್ ನಿಮ್ಗೆಂತ ಆರ್ಡ್ರ್ ಮಾಡಿದ್ದು? ಸೇವ್ ಪುರಿ, ಮಸಾಲ ಪುರಿ ಹೇಳಿದ್ದು, ಕಾರೆಲ್ಲ ಕಡಿಮೆ ಮಾಡಿ ಅಂತ. ಸೊ ಕಾರೆಲ್ಲ ಆಗೋದಿಲ್ಲ, ಸ್ವಲ್ಪ ನಾವು ಹೇಳಿದ ಹಾಗೆ ಮಾಡ್ತಾರೆ. ಎಷ್ಟು ನೋಡುವ, ಇಲ್ಲಿಡಿ ನೋಡಿ, ಇದೊಂದು ಸ್ಪೆಷಲ್ ಇದೆ, ತುಂಬ ಕ್ಲೀನ್ ಉಂಟು. ಸೊ ಅದಕ್ಕೋಸ್ಕರ ಇಲ್ಲಿಗೆ ಬರುದು ಹೆಚ್ಚಾಗಿ. ಖಾರ ಕೂಡ ಕಡಿಮೆ, ಒಳ್ಳೆಯದುಂಟು. ಇಲ್ಲ ಉಂಟಲ್ಲ, ಚಿಕ್ಕು ಜ್ಯೂಸು, ಏಲಕ್ಕಿ ಈಗ ರೀಚ್ ಆದದ್ದು. ಹಾಗೆ ನೋಡಿ, ಸ್ವಲ್ಪ ಇಲ್ಲೊಂದು ಇಲ್ಲಿ ಹೋದೆ ನಾವು ಸಣ್ಣ, ಅಂದರೆ ಅಲ್ಲಿ ಒಂದು ಸೂಪರ್ ಬಜಾರ್ ಅಂತೇಳಿ, ಇದು ಹಲಸಿನ ಹಪ್ಪಳ ಎಲ್ಲ ತಗೊಂಡದ್ದು ನೋಡಿ, ನೋಡ್ಬೇಕು ಹೇಗುಂಟು ಅಂತೇಳಿ. ಇದು ಯಾವುದ್ರದ್ದು ಹಪ್ಪಳ? ಚಿನ್ನು ಏನು ಯಾವುದ್ರಲ್ಲಿ? ಹಲಸಿನ ಹಪ್ಪಳ ಇದು ಗೊತ್ತಾಯ್ತಲ್ಲ. ಆಮೇಲೆ ಇದು ಎಂತ ಗೊತ್ತುಂಟ, ಇದು ಸ್ವಲ್ಪ ತಗೊಂಡದ್ದು ಮನೆಯಲ್ಲಿ ಚರ್ಮುರಿ ಮಾಡುವ ಅಂತೇಳಿ, ನೇಪಾಸಿಗೆಲ್ಲ ಚರ್ಮುರಿ ಮಾಡುವ ಅಂತೇಳಿ ತಗೊಂಡದ್ದು ಸ್ವಲ್ಪ ಸ್ವಲ್ಪ. ಇದು ನಿಮ್ಮ ಇಲ್ಲೆಲ್ಲ ಇರುವುದಿಲ್ಲ, ಮೊಹಲಲ್ಲಿ ಮತ್ತು ನಿಮ್ಮದು ಎಂತ ಇರೋದು ಮೋರಲ್ಲಿ ಅಂಥದ್ದಲ್ಲೆಲ್ಲ ಇರುವುದಿಲ್ಲ. ಇದೊಂದು ಹರ್ಷ ಅಂತೇಳಿ ಒಂದು ಉಂಟು ಸೂಪರ್ ಬಜಾರ್, ದೊಡ್ಡದದು, ತುಂಬ ದೊಡ್ಡದುಂಟು. ಅಲ್ಲಿಯೆಲ್ಲ ಎಂತೆಲ್ಲ ಐಟಮ್ ಸಿಗ್ತದೆ, ಹಾಗೆ ಅಲ್ಲಿ ತಗೊಂಡದ್ದು ಚರ್ಮುರಿ ಮಾಡಲಿಕ್ಕೆ. ಮತ್ತು ಎಲ್ಲ ಚಪಾತಿ, ಮತ್ತು ಇದು ನೋಡಿ, ಇದು ಎಂತ ಉಂಟು, ಬೆಲ್ಲ, ತೆಂಗಿನಕಾಯಿ, ಏಲಕ್ಕಿ, ಚಾಕ್ಲೇಟ್ ಎಲ್ಲ ಉಂಟು. ಮತ್ತು ಚಪಾತಿದಲ್ಲಿ ಬಂದು ಪ್ಯಾಕೆಟ್ ಚಿಕನ್ ಸುಕ್ಕ ಮಾಡಿದ್ದೆ. ಹಾಗೆ ಇನ್ನು ನೈಟಿಗೆ ಒಂದೆರಡು ಚಪಾತಿ ಮಾಡಿ ತಿನ್ನುವ ಅಂತೇಳಿ ಮಾಡಿದೆ. ಅದು ಮನೆಯಲ್ಲಿ ಅನ್ನ ಉಂಟು, ಅನ್ನ ಎಲ್ಲ ಉಂಟು ಮಾಡಿದ್ದು. ನೈಟ್ ಒಂದು ತಿನ್ನುವ ಅಂತ ಬಿಸಿ ಮಾಡಿ, ಇನ್ನು ಚಪಾತಿ ಮಾಡಿದೆ, ಅದು ರೆಡಿಮೇಡ್ ಬರ್ತದಲ್ಲ, ಇದನ್ನೊಂದು ಎರಡೆರಡು ಬಿಸಿ ಮಾಡಿ ತಿಂದರೆ ಮತ್ತೆ ಬೇಕಾದ ರೈಸ್ ಕೂಡ ತಿನ್ಬೋದಲ್ಲ ಅಂತ. ಆಯ್ತು ಬಾ, ಕ್ಯಾಮರಾಮನ್ ಬಾ. ಅದು ನಾನು ಬೋರ್ ಕಾಣ್ತಿರ್ಬೋದು, ಯಾಕೆ ಹೇಳಿ ನಾನು ಹೀಗೆ ಹೇರ್ ಸ್ಟೈಲ್ ಕಟ್ತಿದ್ದೆ ಒಂದು ಅಭಿನಯಕ್ಕೆ. ಅದರಲ್ಲಿ ಹೀರೋಯಿನಿ ಕೂಡ ಸೇಮ್ ಹೀಗೆ, ಅವರ ಹೇರ್ ಸ್ಟೈಲ್ ಹೀಗೆ ಉಂಟು. ಸೊ ಅದಕ್ಕೋಸ್ಕರ ನಾನು ಕೂಡ ಇದೇ ರೀತಿ ಒಂದು ಹೇರ್ ಸ್ಟೈಲ್ ಕಟ್ತಿದ್ದೆ, ಜಾಗಿಂಗ್ ಮಾಡ್ತಲ್ಲ ಅದಕ್ಕೋಸ್ಕರ. ಹಾಗೂ ನಮ್ಮ ವಾಕಿಂಗ್ ಎಲ್ಲ ಆಯ್ತು, ಅಲ್ಲಿ ಎಲ್ಲ ಮಾಡಿ ಮುಗಿಸಿ
ಅಲ್ಲಿಂದ ಆ, ಎಲ್ಲ ಕಡೆ ಹೋಗಿ ಬಂದೆವು. ಇಲ್ಲಿ ಹೋದೆವು ಸೂಪರ್ ಮಾರ್ಕೆಟ್, ಅಲ್ಲಿಗೆ ಸಹ ಹೋದೆವು. ಕೆಲವು ಐಟಮ್ ಎಲ್ಲ ತಂದಿದ್ದೇನೆ. ಯಾಕೆ ಹೇಳಿದ್ರೆ ಕೇಕ್ ಕಾಣ್ತದೆಲ್ಲ, ಮತ್ತೆ ಅಲ್ಲಿಂದ ಇನ್ನೊಂದು ನನಗೆ ಬೇರೆ ಐಟಮ್ ಬೇಕಿತ್ತು. ಯಾಕೆ ನಾ ಹೇಳಿದೆ ಚಾರ್ಮುರಿ ಮಾಡೋದು, ಅದು ಎಲ್ಲ ಕಡೆ ಸಿಗುದಿಲ್ಲ, ಅದು ಇಲ್ಲಿ ಒಂದೇ ಕಡೆ ಸಿಗುದು. ಎಂಥದ್ರ ಹೆಸರು ಹರ್ಷ? ಮುಂಚೆ ಭವಿಷ್ ಬಜಾರ್ ಇತ್ತು, ಈಗ ಅದನ್ನ ಹರ್ಷ ಬಜಾರ್ ಮಾಡಿದ್ರು. ಎಷ್ಟು ದೊಡ್ಡದಾಗಿದೆ ಗೊತ್ತುಂಟು, ಎಂತ ತುಂಬ ಇಂಪ್ರೂವ್ಮೆಂಟ್ ಆಗಿದೆ, ತುಂಬ ದೊಡ್ಡದುಂಟು ಅದು. ಅಲ್ಲಿ ಎಲ್ಲ ಐಟಮ್ ಉಂಟು. ಸೊ ನನಗೆ ಅದರ ತಂದದ್ದು. ಮನೆಯಲ್ಲಿ ಚರ್ಮುರಿ ಎಲ್ಲ ಮಾಡಿ ತಿನ್ಬಹುದಲ್ಲ. ಕೆಲವರಿಗೆ ಅದು ಕೂಡ ಗೊತ್ತಿಲ್ಲ, ಎಲ್ಲಿ ಸಿಗುದಿಲ್ಲ ಅದೆಲ್ಲ, ಕೆಲವು ಕಡೆ ಮಾತ್ರ ಸಿಗ್ತದೆ ಅದು. ಸೂಪರ್ ಬಜಾರ್ಗಳು ಮಾತ್ರ, ಲೋಕಲ್ ಸೂಪರ್ ಬಜಾರ್. ಸೂಪರ್ ಬಜಾರಲ್ಲಿ ಕೂಡ ಇರುವುದಿಲ್ಲ ಅದು. ಕೆಲವರು ಒಂದು ಶಾಪ್ ಉಂಟು ಅಪ್ಪಡದೆಲ್ಲ ಜನತಾ ಬಜಾರ್, ಅದು ಕೆಳಗೆ ಅದೇ ಅಪ್ಪಡ ಎಲ್ಲ ಮಾಡ್ತಾರೆ. ಈಶ್ವರ ಹತ್ತವರ್ ಅಂತೇಳಿ ಅಲ್ಲಿ ಇತ್ತು, ಅಲ್ಲಿ ಕೂಡ ಉಂಟು. ಅದೆಲ್ಲ ಕಡೆ ಸಿಗುದಿಲ್ಲ. ಹಾಗೆ ಮೊದಲ ತಂದೆ ತರ್ತಿದ್ರು ಮನೆಗೆಲ್ಲ, ಅದು ಎಲ್ಲ ಕಡೆ ಬರುದಿಲ್ಲ. ಅದು ಕೆಲವರು ತಿಳ್ಕೊಳ್ತಾರೆ, ಕೆಲವರಲ್ಲಿ ಎಲ್ಲಿ ಸಿಗ್ತದೆ ಅಂತೇಳಿ. ಹಾಗೆ ನಾನು ಈ ವಿಡಿಯೋದಲ್ಲಿ ಯಾಕೆ ಗೊತ್ತುಂಟು ಫ್ರೆಂಡ್ಸ್ ಹೇಳೋದು, ನಿಮಗೆ ಕೂಡ ಅಲ್ಪ ಆಗ್ತದಲ್ಲ. ಈಗ ನಾನು ಎಂಥದ್ದು ಐಟಮ್ ಬಂದರೆ ಎಲ್ಲಿ ಸಿಗ್ತದೆ ಅಂತೇಳಿ ನಿಮಗೆ ಕೂಡ ಗೊತ್ತಾಗ್ತದಲ್ವಾ. ಹಾಗಾಗಿ ಎಲ್ಲ ಕೂಡ ಹೇಳ್ತೇನೆ. ನೋಡಿ ಐಸ್ ಕ್ರೀಮ್ ತಿಂತಾ ಇದ್ದಾಳೆ ನೋಡಿ, ಇಲ್ಲಿ ಬಾ ನೋಡಿ, ಅವಳಿಗೆ ಒಂದು ಪಾರ್ಸಲ್ ತಂದ ನೋಡಿ. ಅವಳಿಗೆ ಒಂದು ಪಾರ್ಸಲ್ ತಗೊಂಡು ಬಂದದ್ದು ನೋಡಿ. ಐಸ್ ಕ್ರೀಮ್ ಚಳಿಗಾಲಕ್ಕೂ ಸಹ ಐಸ್ ಕ್ರೀಮ್ ತಿಂತಾಳೆ. ಮತ್ತೆ ಐಸ್ ಕ್ರೀಮ್ ನಾವು ಹುಡುಕ್ಬೇಕಾಗ್ತದೆ, ಎಂತ ಯಾವ್ದು ನೀರಲ್ಲಿ ಲಾಸ್ ನಮ್ಮ ಇದು ನೋಡಿ ಫ್ರೆಂಡ್ಸ್, ಖುಷಿ ಆಗ್ತದೆ ಹೀಗೆ ಮಾಡಲಿಕ್ಕೆ. ಎಷ್ಟು ಸಾಫ್ಟ್ ಗೊತ್ತುಂಟ. ನಾನು ಕೆಲವೊಮ್ಮೆ ಒಂದು ಹೀಗೆ ಮಾಡಲಿಕ್ಕೆ ಉಂಟು, ತುಂಬ ಸಾಫ್ಟ್ ಉಂಟಿದ್ದು. ಹಾಗೆ ನಮ್ಮ ಇವಳ ಕಾಣುದಿಲ್ಲ, ಬೇಕು ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ. ಇಲ್ಲ ಬರ್ತಿರ್ಲಿಲ್ಲ ಓಡಿಕೊಂಡು, ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ಚಳಿಗೆ ಮಲ್ಗೆ ಎಲ್ಲಿಯೋ ಐಸ್ ಕ್ರೀಮ್ ನನಗೆ ತಿನ್ನು, ಐಸ್ ಕ್ರೀಮ್ ಬಾ, ನಾನು ತಮ್ಮ ಶೇರ್ ಮಾಡು, ಸ್ವಲ್ಪ ತಿನ್ನಿ, ಕೆಮ್ಮಿರಲಿ ಏನಾಗೋದಿಲ್ಲ. ಈಗ ನೋಡು, ಮುಳ್ಳನ್ನು ನಾ ಹೇಳಿದ್ರು, ಮುಳ್ಳಿನಿಂದಲೇ ತೆಗಿಬೇಕು. ಅದಕ್ಕೆ ನಿಂಗೆ ಈಗ ಶೀತ ಇದೆ, ಅದಕ್ಕೆ ಇದನ್ನು ಐಸ್ ಕ್ರೀಮ್ ತಿಂದೇ ನಿನ್ನ ಶೀತ ಕಮ್ಮಿ. ತೆಗಿಬೇಕಂತ ಹೇಳಿದ್ರೆ ಅದು ಯಾರಾದ್ರೂ ನಮ್ಮ ಬಗ್ಗೆ ಮಾತ್ರ ಅವರನ್ನ ತಿಂದರೆ ತೆಗಿಬೇಕು ಅಂತ, ಅದಕ್ಕೆ ಗಾದೆ ಅದಕ್ಕೆ ಅನ್ವಯಿಸುದು. ಹಾಗೆಲ್ಲ ನೋಡು, ನಿನಗೆ ಅದೊಂದು ಗಾದೆ ಯಾಕೆ ಅಂತೇಳಿ, ನಿನ್ನ ಕಾಲಿಗೆ ಒಂದು ಸೂಜಿ ಕಂತಿತ್ತು, ಒಳಗೆ ಹೋಗಿ ನಿಂತಿದೆ. ಆಗ ಅದನ್ನು ತೆಗಿಬೇಕಾದ್ರೆ ಇನ್ನೊಂದು ಸೂಜಿಯಿಂದಲೇ ತೆಗಿಬೇಕಾ, ಅದಕ್ಕೆ ಮುಳ್ಳಿನ ತೆಗಿಬೇಕಂತ. ಅದರ ಅರ್ಥವನ್ನು ನೀವು ಅನರ್ಥ ಮಾಡಿ ಬಿಟ್ರಿ ಎಲ್ಲರೂ ಸೇರಿಕೊಂಡು. ಅದು ಇರುದೇ ಹಾಗೆ ಐಸ್ ಕ್ರೀಮ್, ಅದು ಮುಂಚೆ ಬೇರೆ ತರ ಬರ್ತಿತ್ತು. ಚಿಕ್ಕು ಜ್ಯೂಸ್ ಕೊಡ್ತೇವಲ್ಲ, ಸೊ ನನಗೆ ಎಂತ ಗೊತ್ತಿಲ್ಲ, ನನಗೆ ಈಗ ಹೇಳಿಕೆ ನೆನಪಾಯ್ತು. ಏಲಕ್ಕಿ ಹಾಕಿದ್ದಾರೆ. ನಾನು ಮನೇಲಿ ಚಿಕ್ಕು ಜ್ಯೂಸ್ ಎಲ್ಲ ಮಾಡ್ತೇನೆ ನಾರ್ಮಲ್ ಆಗಿ, ಹಾಲು ಹಾಕಿ ಮಾಡುವಂಥದ್ದು. ಆದರೆ ಇವತ್ತು ಸ್ಪೆಷಲ್ ಆಗಿ ಅವರು ಏಲಕ್ಕಿ ಹಾಕಿದ್ದಾರೆ. ಫುಡ್ ಕೂಡ ಅಷ್ಟೇ, ನಾನು ಹೇಗೆ ಬೇಕು ಹಾಗೆ ಮಾಡಿ ಕೊಡ್ತಾರೆ ಅವರು. ಕೆಲವು ಕಡೆ ಒಂಥರ ಮಾಡ್ತಾರಲ್ಲ, ಹಾಗೆ ಹೇಳಿದ್ದು ನಾನು. ಇವತ್ತು ಏಲಕ್ಕಿ ಹಾಕಿದ್ರೆ ಒಂಥರ ಟೇಸ್ಟ್ ಬಂತು. ನಾವು ಒಂದೇ ಜ್ಯೂಸ್ ತಗೊಂಡು ಅದರಲ್ಲಿ 3 ಶೇರ್ ಮಾಡಿದ್ದು ಫ್ರೆಂಡ್ಸ್, ಗೊತ್ತುಂಟ. ಯಾಕೆ ಅಂದ್ರೆ ಜಾಸ್ತಿ ಕೋಲ್ಡ್ ಎಲ್ಲ ಕುಡಿಯೋದು. ಈ ಸೀಸನ್ ಅಲ್ಲಿ ಕೋಲ್ಡ್ ತಿನ್ನುದಿಲ್ಲ ನಾನು, ತುಂಬಾ ಚಳಿ ಉಂಟು ಇಲ್ಲಿ, ತುಂಬಾ ಚಳಿ ಉಂಟು. ಅದಕ್ಕೆ ಬೇಡ ಅಂತ ಹೇಳಿ ಸ್ಕಿಪ್ ಮಾಡುದು ಅಷ್ಟೇ. ಒಂದು ಕಾಲು ಹಸಿ ಕುಡ್ದೆ ಅಂತ ಅಲಚಿನ ಜ್ಯೂಸ್, ಅದಕ್ಕೆ ನಾನು ಒಂದೇ ತಗೊಂಡು. ನನಗೆ ಡೌಟ್ ಆಯ್ತು, ಯಾಕೆ ನನಗೆ ಆಗುದಿಲ್ಲ ಅಲ್ಲ ಕುಡಿಲಿಕ್ಕೆ. ಆದ್ರೆ ಒಳ್ಳೇದಿತ್ತಲ್ಲ ಜ್ಯೂಸ್. ಆದ್ರೆ ಒಂದು ಕೋಲ್ಡ್ ವೆದರ್ಗೆ ಕೋಲ್ಡ್ ಕುಡಿದು ಖುಷಿ ಆಗ್ತದಲ್ಲ. ಖುಷಿ ಅಲ್ಲ, ಖುಷಿ ಅದೊಂದು ಫ್ಲೋ ಅಲ್ಲಿ ಬಂದದ್ದು. ಎಂತ ಗೊತ್ತಾ ಫ್ರೆಂಡ್ಸ್, ಈ ಚಳಿಗಾಲದಲ್ಲಿ ಎಂತ ಆಗ್ತದೆ ಅಂತ ಹೇಳಿದ್ರೆ, ನಮ್ಗೆ ನೈಟ್ ಎಲ್ಲ ನಾನು ಹೇಳುದು, ನನಗೆ ಗೊತ್ತಿರೋದನ್ನು ಹೇಳುದು. ನೈಟ್ ಎಲ್ಲ ಮಲಗಿದವರು ಬೆಳಿಗ್ಗೆ ಹೇಳ್ತಿರಲ್ಲ, ಈಗ 4-5 ಗಂಟೆಗೆ ಹೇಳುವವರು ಇರ್ತಾರಲ್ಲ, ಹಾಗೆ ಒಮ್ಮೆಲೆ ಸಡನ್ಲಿ ನೀವು ಎತ್ತು ಅಂದರೆ ನಿಲ್ಬೇಡಿ, ಎತ್ತು ಆಚೀಚೆ ಓಡಾಡಬೇಡಿ. ಸ್ವಲ್ಪ ಹೊತ್ತು ಬೆಡ್ಡಲ್ಲಿ ಕುತ್ಕೊಳ್ಬೇಕು. ಅದೇ ನಾನು ನಿಮಗೆ ಒಂದು ಇದು ಕೊಡುದು ಟಿಪ್ಸ್. ನನಗೆ ಗೊತ್ತಿರೋದನ್ನೊಂದು ಆರೋಗ್ಯ ಸಲಹೆ ಕೊಡುದು ನಾನು, ಗೊತ್ತಾಯ್ತಲ್ಲ. ಹಾಗೆ ಬೆಡ್ಡಲ್ಲಿ ಒಂದು 5 ಮಿನಿಟ್ಸ್ ಆದ ಅಟ್ಲೀಸ್ಟ್ ಕುತ್ಕೊಳ್ಬೇಕು. ಯಾಕೆ ಹೇಳಿದರೆ ನಮ್ಮಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗಬೇಕು. ಅದಕ್ಕೋಸ್ಕರ ಒಂದು 5 ನಿಮಿಷ ಆದರೂ ಬೆಡ್ಡಲ್ಲಿ ಕುತ್ಕೊಳ್ಬೇಕು. ಆಮೇಲೆ ಬಾತ್ರೂಮಿಗೆ ಹೋಗ್ಬೇಕು. ಈಗ ನೋಡಿ, ಕೆಲವರು ಗಡಿಬಿಡಿಯಲ್ಲಿ ಲೇಟ್ ಆಯಿತು, ಕೆಲಸಕ್ಕೆ ಹೋಗುವವರೆಲ್ಲ ಸಹ ಲೇಟ್ ಆಯಿತು ಒಮ್ಮೆಲೆ ಎದ್ದೇಳ್ತಾರೆ. ಅದಂತೇಳಿ ಹಾರ್ಟ್ ಅಟ್ಯಾಕ್ ಎಲ್ಲ ಆಗೋದು ಈ ಸಮಯದಲ್ಲಿ ಜಾಸ್ತಿ ಅಂತೇಳಿ ಹೇಳ್ತಾರೆ. ವರದಿ ಆಗಿ ಉಂಟು, ಅಂದರೆ ವರದಿಯಲ್ಲಿ ಆಗಿ ಉಂಟು, ಹಾರ್ಟ್ ಅಟ್ಯಾಕ್ ಎಲ್ಲ ಆಗ್ತದೆ ಅಂತೇಳಿ. ಅದಕ್ಕೋಸ್ಕರ ಹೇಳಿದ್ದು ಎಲ್ಲರೂ ಕೂಡ ಅವರವರ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಿ. ಎಷ್ಟೇ ಗಡಿಬಿಡಿ ಯಾಕೆ ಸುಮ್ಮನೆ ಗಡಿಬಿಡಿ, ಎಲ್ಲವೂ ನಿಧಾನದಲ್ಲಿ ಹೋಗಲಿ, ಪರವಾಗಿಲ್ಲ. ಎಂಥ ಕೆಲಸ ಇರಲಿ ಏನಿರಲಿ ಅದು ನಿಧಾನದಲ್ಲಿ ಹೋಗಲಿ, ನಿಧಾನವೇ ಪ್ರಧಾನ. ಹಾಗೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಮತ್ತೆ ಬೇರೆ ಏನಿಲ್ಲ. ಇನ್ನು ನಮಗೆ ಊಟ ಎಲ್ಲ ಮಾಡಲಿಕ್ಕೆ ಉಂಟು. ಮತ್ತು ಚಪಾತಿ ಫ್ರೈ ಮಾಡಬೇಕು, ಅದು ರೆಡಿಮೇಡ್ ಅಲ್ಲ, ಅದು ಫ್ರೈ ಮಾಡಬೇಕು.
ಆಮೇಲೆ ಇನ್ನೊಮ್ಮೆ ಫ್ರೆಶ್ ಅಪ್ ಆಗಬೇಕು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದ್ರೆ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ ತಪ್ಪದೆ. ಓಕೆ, ಬಾಯ್ ಬಾಯ್, ಗುಡ್ ನೈಟ್, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.